ಎಸ್ ಸರ್, ಈಗ ಆಕ್ಷನ್ಗೆ ಪಾಫ್ ಡು ಪ್ಲೆಸಿ ಬಂದಿದ್ದಾರೆ. RCBಯ ಮಾಜಿ ನಾಯಕ, ಇವರನ್ನೇನಾದ್ರೂ ರಿಟೈನ್ ಮಾಡ್ಕೊಳ್ತಾರಾ RCB ಅವರು ಅನ್ನೋ ಪ್ರಶ್ನೆ ಇದೆ. ಎಲ್ಲ ಒಂದ್ ಕಡೆ 40 ವರ್ಷ ವಯಸ್ಸಾಗಿದೆ ಪಾಫ್ ಡು ಪ್ಲೆಸಿಗೆ, ಹಾಗಾಗಿ ಇನ್ ಮುಂದೆ ಕ್ಯಾಪ್ಟನ್ ಆಗಿ ನೋಡಲ್ಲ ಇವರನ್ನ. ಮತ್ತೆ ಹಂಗೇನಾದ್ರೂ ನೋಡೋದಾಗಿದ್ರೆ ಅಲ್ಲೇ ರಿಟರ್ನ್ ಮಾಡ್ಕೊಳ್ಳುವಂತ ಸಾಧ್ಯತೆಯೂ ಕೂಡ ಇತ್ತು. ಆದ್ರೆ ಈಗ ಆಕ್ಷನ್ ನಲ್ಲಿ 2 ಕೋಟಿ ರೂಪಾಯಿ ಮೂಲ ಬೆಲೆಯನ್ನ ಇಟ್ಕೊಂಡು ಪಾಫ್ ಡು ಪ್ಲೆಸಿ ಬಂದಿದ್ದಾರೆ. ಯಾರು ನೋಡ್ತಾರೆ ಹಾಗಾದ್ರೆ ಪಾಫ್ ಡು ಪ್ಲೆಸಿ ಕಡೆ? ಪಾಫ್ ಡು ಪ್ಲೆಸಿ ಇಂಟರ್ನ್ಯಾಷನಲಿ ದಿ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು. ಹೌದು ಸರ್. ಆಮೇಲೆ ಇವ ಲಾಸ್ಟ್ ಇದಕ್ಕಿಂತ 2024ಕ್ಕಿಂತ 2023ರಲ್ಲಿ ಅದ್ಭುತವಾದ ಆಟ ಆಡಿದ್ರು. ಹೌದು, ಪಾಫ್ ಡು ಪ್ಲೆಸಿ 5 ಸೆಂಚುರಿ ಹೊಡೆದಿದ್ರು. ಹಂಗೆ ಹೇಳ್ಬೇಕು ಅಂದ್ರೆ ಆ ಸೀಸನ್ ಅಲ್ಲಿ ವಿರಾಟ್ ಕೊಹ್ಲಿ ಇಸ್ ದ ಬ್ಯಾಟ್ಸ್ಮನ್, ಆಸ್ ಎ ಬ್ಯಾಟ್ಸ್ಮನ್ ಕೂಡ ಫೇಲ್ ಆಗಿದ್ರು. ಹೌದು, ತುಂಬಾ ಅದ್ಭುತವಾದ ಆಟಗಾರರು ಸರಣಿಯಾಗಿ ಬಂದಿರಲಿಲ್ಲ. ಆಗ ನೋಡ್ಕೊಂಡ್ರೆ ಪಾಫ್ ಡು ಪ್ಲೆಸಿ ಟೀಮಲ್ಲಿ ಬೇಕೇನೋ ಅಂತ ಅನ್ಸುತ್ತೆ. ಹೌದು, ಆದ್ರೆ ಏಜ್ 40 ವರ್ಷ. ಹೌದು, IPL ಹುಡುಗರ ಆಟ, ನಿಜ, ಯಂಗ್ ಬ್ಲಡ್. ಬಟ್ ಯಾರಿಗೂ ಕಡಿಮೆ ಇಲ್ಲ ಸರ್ ಪಾಫ್ ಡು ಪ್ಲೆಸಿ. ಫಿಟ್ನೆಸ್ ವಿಚಾರಕ್ಕೆ ಬರ್ಬೋದು, ಆಟದ ವಿಚಾರಕ್ಕೆ ಬರ್ಬೋದು, ಕ್ಯಾಪ್ಟನ್ಸಿ ವಿಚಾರಕ್ಕೆ ಬರ್ಬೋದು, ತುಂಬಾ ಅದ್ಭುತವಾಗಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಇಸ್ ದ ಬೆಸ್ಟ್. ಎಸ್, ಸೋಲ್ಡ್ ಆಗಿದ್ದಾರೆ 2 ಕೋಟಿಗೆ. ಯಾವ ಟೀಮ್? ದೆಹಲಿ ಟೀಮ್. ಎಸ್, ದೆಹಲಿ ಕ್ಯಾಪಿಟಲ್ಸ್ ತಂಡಕ್ಕೆ 2 ಕೋಟಿ ರೂಪಾಯಿ ಮೂಲ ಬೆಲೆಗೆ ಪಾಫ್ ಡು ಪ್ಲೆಸಿ ಸೇಲ್ ಆಗಿದ್ದಾರೆ. ಸೋಲ್ಡ್ ಔಟ್ ಆಗಿರೋದು ನಮ್ಮ RCBಯ ಮಾಜಿ ಕ್ಯಾಪ್ಟನ್. ಸರ್, ಒಳ್ಳೆಯ ಬಿಡ್ ಇದು. ಡೆಲ್ಲಿಗೆ ಒಳ್ಳೆ ಬಿಡ್ಡಿಂಗ್ ಅಂತ ಹೇಳ್ಬೋದು.